ಸರ್ಪ್ರೈಸ್ ಹೇಗಿದೆ? ಹಾಯ್, ಸರ್ಪ್ರೈಸ್ ಹೆಂಗಿದೆ? ಒಂದು ನಿಮಿಷ ರೀ, ಹಿಂದೆ ಕುತ್ಕೊಳ್ಳಿ. ಹ್ಯಾಪಿ ಬರ್ತ್ಡೇ ಅದಿತಿ, ಹ್ಯಾಪಿ ಬರ್ಡೇ. ಇಲ್ಲಿ ಇದನ್ನು ಮಾಡಿ, ಹಿಂಗೆ ಚುಚ್ಚಿ ಇದನ್ನು ಇಲ್ಲಿ ಹಿಂಗೆ 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 ಮಾಡಿ, ಪ್ರಿಕ್ ಮಾಡಿ ಇದನ್ನು. ಹಾಂ, ಇಲ್ಲಿ 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 ಮಾಡಿ. ಮಾಡಲಾ? ಹಾಂ, ನಾನು ಹಾಕ್ಲಾ? ಇರು ಪಾಪ, ಬಲ್ಗೈಲಿ ಹಾಕ್ತೀನಿ ನಾನು. ವಾವ್, ಹ್ಯಾಪಿ ಕ್ಯಾಂಡಲ್ ಅದು ಮೇಲ್ಗಡೆ ಬರುತ್ತೆ, ಇವಾಗ ಹಚ್ಚಬೇಕು, ವೆಯ್ಟ್ ಮಾಡಿ. ಹೆಂಗಿದೆ ಚಿನಿ? ಹ್ಯಾಪಿ ಬರ್ಡೇ ಮಗ್ನೆ, ಗಾಡ್ ಬ್ಲೆಸ್ ಯು, ಲವ್ ಯು, ಲವ್ ಯು ಕಂದ. ಆಯಿತು ಕಂದ, ಲವ್ ಯು ಸೋ ಮಚ್. ಹ್ಯಾಪಿ ಬರ್ಡೇ. ಅಯ್ಯೋ ಅಯ್ಯೋ ಅಯ್ಯೋ, ಕೇಕ್ ಹೋಯ್ತಿತ್ತೀಗ, ಹೋಗ್ತಿತ್ತೀಗ. ನೀವು ಹಗ್ಬಾಡ್ಬೇಕಂತವಲ್ಲ. ಹ್ಯಾಪಿ ಬರ್ಡೇ ಮಗಳೇ, ಅಕ್ಕದ ಹ್ಯಾಪಿ ಬರ್ಡೇ ಇವತ್ತು. ನೀವು ಎದ್ಬಿಟ್ರಾ? ಹ್ಯಾಪಿ ಬರ್ಡೇ ಕಂದ. ಹೇಗಿದೆ ನಿಮ್ಮ ಸರ್ಪ್ರೈಸು? ಹ್ಯಾಪಿ ಬರ್ಡೇ ಅದಿತಿ, ಹ್ಯಾಪಿ ಬರ್ಡೇ 3rd ಇಯರ್ ಅದಿತಿ. ಟೇಕ್, ಅದು ಕ್ಯಾಂಡಲ್. ಹಾಂ, ಹಾಕ್ಬೇಕು. ನಿದ್ದೆ ಬರ್ತಾಯ್ತಾ ನಿಮ್ಮ? ಸ್ವಲ್ಪ ಎದಲೆಮ್ಮ, ಎದಲೆಮ್ಮ. ಹ್ಯಾಪಿ ಬರ್ಡೇ ಅದಿತಿ, ಗಾಡ್ ಬ್ಲೆಸ್ ಯು ಮಗಳೇ. ಉಫ್ ಮಾಡಿ ಕಂದ. ವಾವ್, ಸೂಪರ್. ಎತ್ಬಿಡಿ ಅದನ್ನು, ವೆಯ್ಟ್ ಮಾಡಿ. ಹ್ಯಾಪಿ ಬರ್ಡೇ ಅದಿತಿ. ಕಟ್ ಮಾಡಿ ಹಿಂಗೆ, ಹೀಗೆ ಕಣೋ ಕೊಡು. ಇಲ್ಲಿ ಹೀಗೆ, ಇಲ್ಲಿ ಹಿಂಗೆ ಒಳಗಡೆ ಸ್ಲಿಟ್ ಮಾಡಿ. ಸಾಕು, ಒಂದೇ ಸಲ ಹಚ್ಚೋದು. ಚಿನಿಮ್ಮ, ಅದಿತಿ ಬರ್ಡೇ, ಹ್ಯಾಪಿ ಬರ್ಡೇ ಅದಿತಿ ಅಂತ ಹೇಳಿ. ನೀವು ಹೇಳಲ್ಲ, ಹೇಳಲ್ಲ. ಅಯ್ಯೋ ಕಂದಮ್ಮ. ಹ್ಯಾಪಿ ಬರ್ಡೇ ಇದರಲ್ಲಿ ತಗೋ. ಹೆಂಗಿದೆ ಚಿನಿಮ್ಮ? ಚೀಸ್ ಕೇಕ್ ಫಸ್ಟ್ ಟೈಮ್ ಅದಿತಿ ಟೇಸ್ಟ್ ಮಾಡ್ತಿರೋದು. ಚೆನ್ನಾಗಿದೆಯಾ? ಲವ್ ಯು ಕಂದ, ಗಾಡ್ ಬ್ಲೆಸ್ ಯು. ಸಾರಿ, ಮಮ್ಮ ಹರ್ಟ್ ಮಾಡಿದರೆ, ಡ್ಯಾಡ ಹರ್ಟ್ ಮಾಡಿದರೆ ಸಾರಿ. ಲವ್ ಯು ಮಮ್ಮಂಗ. ಲವ್ ಯು. ಚೆನ್ನಾಗಿದೆ, ಸೂಪರ್ ಆಗಿದೆ ಅಲ್ಲ? ಎತ್ತಿಟ್ಬಿಡೋಣ ಚಿನಿಮ್ಮ, ಹೆವಿ ಅನಿಸುತ್ತೆ ಇವಾಗ ಚೀಸ್ ಜಾಸ್ತಿ ತಿಂದರೆ. ಓಕೆನಾ? ಸ್ವಲ್ಪ ರೀ, ಇನ್ನೊಂದು ಸ್ಪೂನ್ ಕೊಡ್ರಿ. ಗುಡ್ಡು ನನ್ನ ಮಗ. ಸಾಕಾ? ಒಂದು ಸ್ವಲ್ಪ ಬಿಸಿರು ಕುಟ್ಬಿಟ್ಟು ಮಲ್ಕೋತೀರಾ? ಓಕೆ, ಲವ್ ಯು. ನನಗೆ ಹೇಳು ಲವ್ ಯು ಅಂತ. ಲವ್ ಯು ಟು. ದೇವ್ರು ನಿಮಗೆ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಎಲ್ಲ ಒಳ್ಳೇದಾಗಲಿ ಮಗನೇ. ಮಮ್ಮ ಬೆಳಗ್ಗೆ ಏನು ಮಾಡಿಕೊಟ್ಟಿದ್ರು? ಮಮ್ಮ ಅದಿತಿ ಏನು ಕೇಳಿದ್ರು? ಇವಾಗ ಚಿತ್ರಾನ್ನ ಮೊಸರನ್ನ ತಿಂದಾಯ್ತಾ? ಈ ಚಿತ್ರಾನ್ನ ಮೊಸರನ್ನ ಏನು ಮಾಡ್ತಿದ್ರು ನೀವು? ನಮ್ಮ ಮನೇಲಿ ಅದಿತಿ ಕೇಕ್ ಏನು ಪದ್ಧತಿ ಮಾಡಿದ್ದಾರೆ ಗೊತ್ತಾ? ತೋರಿಸ್ಲಾ, ವೇಟ್ ಮಾಡಿ. ಕೇಕು ತಂದು 2 ನಿಮಿಷಕ್ಕೆ ಇಂಥ ಅವಸ್ಥೆ ಮಾಡಿದ್ದಾರೆ. ಲಿಟಲ್ ಕೇಕ್ ತೋರಿಸಲ್ಲ ನಾನು, ಅದಿತಿ ಕೇಕ್ ಮಾತ್ರ ತೋರಿಸ್ತೀನಿ. ಈಗ ಏನು ಮಾಡೋದು ಅಂತ ಗೊತ್ತಿಲ್ಲ. ಕುರುವಿ ಹೋಗಿ
ಕೇಕ್ ಶಾಪಲ್ಲಿ ಕೇಳ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ. ಇದು ಮಿಲೆಟ್ದು ಆ್ಯಕ್ಚುಲಿ. ನೋ ಮೈದಾ, ನೋ ಶುಗರ್, ನೋ ಕಲರ್ಸ್. ಬೇಡ ಪಾಪ, ವೆಯ್ಟ್ ಮಾಡಿ. ನಿಮ್ಮದು ರಾತ್ರಿ ಕಟ್ ಮಾಡಿದ ಕೇಕಲ್ಲಿ ಕೊಡ್ತೀನಿ. ಸೊ ಹಿಂಗಾಗ್ಬಿಟ್ಟಿದೆ ಪಜೀತಿ, ಕೇಕ್ ಪಜೀತಿ ಈ ಥರ ಆಗಿದೆ. ಫುಲ್ ಈ ಕಡೆ ಬಂದುಬಿಟ್ಟು ಫುಲ್ಲು ಎಂಡಿಗೆ ಬಂದುಬಿಟ್ಟು ಇಲ್ಲೂ ಹೊಡೆದೋಗ್ಬಿಟ್ಟಿದೆ. ಆ್ಯಕ್ಚುಲಿ ಏನು ಮಾಡಿದ್ದಾರೆ ಗೊತ್ತಾ, ಇವರು ಕ್ರುವಿ ಹಿಂಗೆ ಇಡಿಸಿದ್ದಾರೆ, ಓಕೆನಾ. ಸೊ ಕ್ರುವಿ ಏನೋ ಯಾವ ಕಡೆ ಬಂದಿದ್ದಾರೆ, ಅವ್ರು ಸಡನ್ನಾಗಿ ಎಳ್ದುಬಿಟ್ಟಿದ್ದಾರೆ. ಸೊ ಈ ಟ್ರೇನೇ ಫುಲ್ಲು ಕೆಳಗಡೆ ಬಂದು ಬಿದ್ದುಬಿಟ್ಟಿದ್ಯಾ. ಸೊ ಬಾಕ್ಸಲ್ಲಿ ಈ ರೀತಿ ಆಗ್ಬಿಟ್ಟಿದೆ. ನಮ್ಮಲ್ಲಿ ಇಟ್ಟಿಲ್ಲೇ ಅದು ಫುಲ್ಲು ಎಲ್ಲ ಕಡೆ. ರಾತ್ರಿ ಇದನ್ನು ನಾವು ಕಟ್ ಮಾಡಿದ್ದು. ಸೊ ಅದಿತಿ ಈಸ್ ಈಟಿಂಗ್ ನಾವು ದಿಸ್ ಒನ್. ಇದು ಚೀಸ್ ಕೇಕು ಸೂಪರಾಗಿತ್ತು ರಾತ್ರಿ. ತಗೊಂಡ ಹ್ಯಾಪಿ ಬರ್ಡೇ ಟು ಯು ಕಂದ. ಹಿಂಗೆ ತಿನ್ನೋ. ಇದು ಬಂದು ಇವಾಗ ತಿನ್ಕೊಳ್ಳುತ್ತೆ. ಇಟ್ಸ್ ಓಕೆ, ಸುಮ್ಮನೆ ಯಾರು ಬೋಲ್ ತಗೊಳ್ಳಿ. ಆಹಾ, ಎಂತ ದೊಡ್ಡ ಬೋಲ್ ಬರ್ತದೆ ನೋಡು. ಸೊ ಅದಿತಿ ಔಟ್ಫಿಟ್ಟು. ಏಯ್ ಪಾಪು, ಕೆಳಗಡೆ ಏನೋ ಒಂಥರ ಬಿಸ್ಕೆಟ್ ಥರ ಇದೆ. ಚಿನ್ಮ ಸಾಕು. ಸೂಪರ್ ಆಗಿದೆ, ಸೂಪರ್ ಆಗಿದೆ ಕೇಕು. ತಿನ್ನಿ ಸಾಕು. ಪಾಪು ಸಂಜೆನೂ ತಿಂತೀರಾ ಅಲ್ಲಿ? ತಿನ್ನಿ ಅದನ್ನ ಸಾಕು. ನೋಡಿ ನೋಡಿ. ಏಯ್ ಬಿಡ 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 ಬಿಡ. ಹೇಳಿದ ಅರ್ಥ ಮಾಡ್ಕೊಳ್ಳಿ. ಸಂಜೆ ಹೆಂಗಿದ್ರು ನನ್ನ ಪ್ರಕಾರ ಆ ಪಿಂಕ್ ಕಲರ್ ಕೇಕ್ನ ರೆಡಿ ಮಾಡ್ಸೋಕ್ಕಾಗಲ್ಲ, ಬೇರೆ ಕೇಕ್ನೇ ನಾವು ಪರ್ಚೇಸ್ ಮಾಡಬೇಕು. ಅದನ್ನು ಕಟ್ ಮಾಡ್ಕೊಂಡು ತಿನ್ನೋಣ. ಇವಾಗ ನೀವು ಇದನ್ನು ತಿನ್ಕೊಳ್ಳಿ, ಓಕೆನಾ? ಹ್ಯಾಪಿ. ಇದು ತಿನ್ನಿ ಫಸ್ಟು, ನೀವು ತಿನ್ನಿ ಎತ್ಕೊಂಡು ಇದನ್ನು ಫಸ್ಟ್ ತಿನ್ನಿ ಪ್ಲೀಸ್. ತಿನ್ನಿ, ಟೇಕ್. ನನ್ನಮ್ಮ ಹೇಳಿದ ಮಾತು ಕೇಳ್ತಾರೆ. ಸ್ಪೂನ್ ಕೊಡ್ಲಾ? ಶಾಲ್ ಐ ಗಿವ್ ಯು ಸ್ಪೂನ್? ಹ್ಯಾಪಿ. ಫಸ್ಟು ನಿದ್ದೆ ಬೇಡ ಅಲ್ಲೋಡಲ್ಲಿ ನೀನು ತಿಂದಿರೋದ ಕೊಡೋದೈತಿ, ನಾನು ತಿನ್ಕೊಂತೀನಿ ಅಂತ. ಅದಿತಿ ಲಿಟಲ್ ಟಿ ಶರ್ಟ್ ಮೇಲೆ ನೋಡಿ ಏನಂತ ಬರ್ದಿದೆ. ಚಿನಿಮಾ ನಿಮ್ಮ ಟೀ ಶರ್ಟ್ ತೋರ್ಸೋಣ ಒಂದು ನಿಮಿಷ ಇರಿ. ಏನು ಬರ್ದಿದೆ? ಲಿಟಲ್ ಅಂತ ಬರ್ದಿದೆ. ಇನ್ಮೇಲಿಂದ ಯಾರು ನನ್ನನ್ನು ಲಿಟಲ್ ಅಂತ ಕರಿಬೇಡಿ, ನನ್ನ ಹೆಸರಿಂದ ಕರೀರಿ. ಇವತ್ತು ಸಂಜೆ ನಾನು ರಿವೀಲ್ ಮಾಡಿಬಿಡ್ತೀನಿ ಹೆಸರನ್ನ. ನಾನು ಮ್ಯಾಟ್ ಮೇಲೆ ಮಲಗಿಸಿಲ್ಲ, ನೆಲದ ಮೇಲೆ ಮಲಗಿಸಿದ್ದೀನಿ ಅಂತ ಬೈಬೇಡಿ. ಅಲ್ಲಿ ನೋಡಿ ಮ್ಯಾಟ್ ಅಲ್ಲಿದೆ, ಮೇಡಮ್ ಇಲ್ಲಿದ್ದಾರೆ, ಅಷ್ಟೇ. ಸಿಂಪಲ್. ಏನಿದು ತುಟಿ? ಇವಾಗ ಈ ಡ್ರಾಯರ್ ತೆಗಿಯೋದು, ಕಬೋರ್ಡ್ ತೆಗಿಯೋದೆಲ್ಲ ಕಲ್ತ್ಕೊಂಡ್ಬಿಟ್ಟೈತಿ ಇದು. ಶುಭಮ್ಮ ಅಲ್ವಮ್ಮ? ಸರಿ ತಿನ್ಕೊಳ್ಳಿ ಬೇಗ ನೀವು. ಎಲ್ಲ ಮಕ್ಕಳು ಏನೇನೋ ಕೇಳ್ತಾರೆ ಬರ್ತಡೇ ದಿನ. ನನ್ನ ಮಗಳು ಚಿತ್ರಾನ್ನ ಮೊಸರನ್ನ ಕೇಳ್ತೀವತ್ತು. ಎರಡೂ ಮಾಡ್ಕೊಟ್ಬಿಟ್ಟೆ ಅಲೆ, ಅಲ್ವಮ್ಮ? ತಿಂದಾಯ್ತಲ್ಲ ಬೆಳಗ್ಗೆನೆ. ಈಗ ಮೊಸರನ್ನ ತಿಂದಲ್ಲೋ. ಇಟ್ಟಿಲೆ ಮೇಡಮ್ಗೆ ರಾಗಿ ಸರಿ ರೆಡಿ ಆಗಿದೆ. ಇವಾಗ ಇವ್ರಿಗೆ ತಿನ್ನಿಸ್ಬಿಟ್ಟು ಇಬ್ರು ಮಲಗಿಸ್ಬಿಡ್ತೀನಿ. ಸೊ ನಾನಿನ್ನೂ ರೆಡಿ ಆಗಿಲ್ಲ. ನಾನು ಸ್ಯಾರಿ ಹಾಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಡ್ರೆಸ್ ಚೇಂಜ್ ಮಾಡ್ತೀನಿ ಚಿನಿ. ಸೊ ಸ್ಯಾರಿ ಹಾಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಯಾವುದೋ ಒಂದು ಸಿಂಪಲಾಗಿ ಒಂದು ಡ್ರೆಸ್ ಹಾಕ್ಕೊಂಡೆ. ಸೊ ಈ ಮೇಡಮ್ಗೆ ಇವಾಗ ತಿನ್ನಿಸ್ಬಿಟ್ಟು ಶುಭಂಗೆ ತಿನ್ನಿಸ್ಬಿಟ್ಟು ಸೊ ರೆಡಿ ಆಗೋದು. ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಿಮ್ಮನ್ನ ಮಲಗಿಸ್ಬಿಡ್ಬೇಕು, ಮಲ್ಕೊಬಿಡ್ಬೇಕು, ಎಲ್ಲರೂ ಮಲ್ಕೋಬೇಕು. ಅವರೊಬ್ಬರೇ ಮಲ್ಕೊಳ್ಳಿ ಅಂದರೆ ಮಲ್ಕೊಳ್ಳಲ್ಲ, ನಾನು ಜೊತೆ ಮಲ್ಕೋಬೇಕು. ಜೋಲ್ ಸುರಿಸ್ತಾ ಇದೆಯಲ್ಲ ಪಾಪು. ನಿಂಗೆ ಹಿಂಗೆ ಬಟ್ಟೆನೇ ಆಗಲ್ಲ, ಹಿಂಗೆ ಇರು ನೀನು ಇವತ್ತು. ಅದಿತಿ ನೋಡ್ತಾ ಇದ್ದಾರೆ, ಅದಿತಿ ಮೇಡಮ್ನ. 4 ಜನನು ಪಾರ್ಟಿ ಪ್ಲೇಸಿಗೆ ಹೋದ್ವಿ. ಇದು ಸೆಲೆಬ್ರೇಷನ್ಗೆ ನಾವು ಬುಕ್ ಮಾಡಿದಂಥ ಪ್ಲೇಸು. ಅದಿತಿ ಫೈನಲ್ ಔಟ್ಲುಕ್ ಇದಲ್ಲ, ಈ ಡ್ರೆಸ್ಗೆ ಇನ್ನೂ ಒಂದೇನೋ ಎಕ್ಸ್ಟ್ರಾ ಇದೆ. ಅದನ್ನು ನಾನು ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ನನ್ನ ಒಂದು ಲುಕ್ ಎಲ್ಲ ಅರೇಂಜ್ ಮಾಡ್ತಿದ್ದೆ. ಆ್ಯಂಡ್ ಯಾರನ್ನೂ ಕರೆದಿರಲಿಲ್ಲ, ಓನ್ಲಿ ನನ್ನ ಫ್ರೆಂಡ್. ಅವ್ರು ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಅಲ್ಲ, ಅನ್ನಪ್ರಾಶನ ಟೈಮಲ್ಲಿ ಎಲ್ಲ ಒಂದು ಸ್ಟೇಜಲ್ಲಿ ನಮ್ಮ ಜೊತೆ ಇದ್ದಾರೆ ಅಂತ, ಅವ್ರು ಮಾತ್ರ ಇದ್ದಿದ್ದು, ಅವರು ಮತ್ತು ಅವ್ರ ಮಗಳು.
ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದಿತಿ ಸೆಲೆಬ್ರೇಷನ್ ಜೊತೆಗೆ ಲಿಟರಲಿ ನೇಮ್ ಸಹ ರಿವೀಲ್ ಮಾಡ್ತೀನಿ. ನನ್ನ ಆರೋಗ್ಯದಲ್ಲಿ ತುಂಬ ಚೇಂಜಸ್ ಆಗಿದೆ. ನನಗೆ ತುಂಬ ಹುಷಾರಿಲ್ಲ. ಏನು ಅಂತ ನಾನು ನಾಳೆ ಡಾಕ್ಟರ್‌ನ ವಿಸಿಟ್ ಮಾಡಬೇಕು. ಅದಾದಮೇಲೆ ನನಗೇನಾಗಿದೆ ಅಂತಲೂ ಹೇಳ್ತೀನಿ. ಸರ್ಜರಿ ಅಂತ ಹೇಳ್ತಿದ್ದಾರೆ. ಸೊ ಮೈನರ್ ಸರ್ಜರಿ ಅಂತಲೂ ಹೇಳ್ತಿದ್ದಾರೆ ನನಗಾಗಿರೋ ಪ್ರಾಬ್ಲಮ್‌ಗೆ. ಸೊ ನಾಳೆ ಡಾಕ್ಟರ್ ಸಿಗ್ತಾರೆ. ಡಾಕ್ಟರ್‌ನ ಮೀಟ್ ಮಾಡಬೇಕು. ತುಂಬ ಹುಷಾರಿಲ್ಲ. ನಿನ್ನೆ ಎಲ್ಲ ಕಂಪ್ಲೀಟ್ ರೆಸ್ಟ್ ಮಾಡಿದೆ. ನೀವೇ ನೋಡಿದ್ದೀರಾ ಇನ್‌ಸ್ಟಾಗ್ರಾಮಲ್ಲಿ ನಾನು ಆಕ್ಟಿವೇ ಇಲ್ಲ. ತುಂಬ ಮೆಸೇಜಸ್‌ಗೆ ಇನ್ನೂ ರಿಪ್ಲೈ ಮಾಡೋಕ್ಕಾಗಿಲ್ಲ. ಪ್ಲೀಸ್ ದಯವಿಟ್ಟು ಏನು ಅಂದ್ಕೊಳ್ಬೇಡಿ, ರಿಪ್ಲೈ ಮಾಡ್ತೀನಿ. ಪಾರ್ಟ್ 2 ವಿಡಿಯೋ ಅಂತಂದರೆ ಅದೇ ರೀತಿ ಕಂಪ್ಲೀಟ್ ಸೆಲೆಬ್ರೇಷನ್ ಹೇಗಾಯಿತು, ಲಿಟರಲಿ ಹೆಸರೇನು ಅಂತ ಪಾರ್ಟ್ 2 ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಏನಾಗಿದೆ ಅಂತ ಕೇಳಬೇಡಿ. ನಾನು ಇವಾಗಲೇ ಏನೂ ಹೇಳೋಕ್ಕಾಗಲ್ಲ. ನನಗೇನೆ ಒಂದು ಕ್ಲಾರಿಟಿ ಇಲ್ಲ ಏನಾಗಿದೆ ಅಂತ. ಡಾಕ್ಟರ್‌ನ ಮೀಟ್ ಮಾಡಿದ್ಮೇಲೆ ನಮಗೂ ಕ್ಲಾರಿಟಿ ಬರುತ್ತೆ. ನಾನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡ್ತೀರಾ ಅಲ್ವಾ? ಬಾಯ್.